ನಮಸ್ಕಾರ. CBS ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಗಂಗಾವತಿ ನಗರದಲ್ಲಿ ಲಕ್ಷ್ಮಿ ಕ್ಯಾಂಪಿನ ವಾರ್ಡ್ ನಂಬರ್ 27ರಲ್ಲಿ ಸ್ವಚ್ಛ ಸರ್ವೇಕ್ಷಣಾ 2.0 ಅಭಿಯಾನ ಅಡಿಯಲ್ಲಿ ಇಂದು ಕಾರ್ಯಕ್ರಮ ಜರುಗಿತು. ಇದು ನನ್ನ ಮಾತಲ್ಲ, ನನ್ನ ಜವಾಬ್ದಾರಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ನಗರಸಭೆ ಮಾಜಿ ಸದಸ್ಯರಾದ ನವೀನ್ ಪಾಟೀಲ್ ಅವರು ಚಾಲನೆ ನೀಡಲಾಯಿತು. ಸ್ವಚ್ಛ ಭಾರತ ಅಭಿಯಾನ ಭಾರತ ಸರ್ಕಾರ ರಾಷ್ಟ್ರೀಯ ಅಭಿಯಾನಕ್ಕೆ ಪ್ರಕೃತಿ ಪರವಾಗಿ ನಾವೆಲ್ಲರೂ ಇರೋಣ, ಸ್ವಚ್ಛ ಭಾರತವನ್ನು ಪ್ರೋತ್ಸಾಹ ನೀಡೋಣ. ಕಾರ್ಯಕ್ರಮದಲ್ಲಿ ನಗರಸಭೆ ಪರಿಸರ ಅಭಿಯಂತರು ಶರಣಪ್ಪ, ನಗರಸಭೆ ಆರೋಗ್ಯ ಹಿರಿಯ ನಿರೀಕ್ಷಕರಾದ ರಾಧಿಕಾ, ನಗರಸಭೆ ಆರೋಗ್ಯ ಕಿರಿಯ ನಿರೀಕ್ಷಕರಾದ ನಾಗರಾಜ್, ಸಮುದಾಯದ ಸಂಘಟನೆ ಅಧಿಕಾರಿಗಳಾದ ವಿಜಯಲಕ್ಷ್ಮಿ, ಲಕ್ಷ್ಮಿ ಕ್ಯಾಂಪಿನ ಯುವ ಮುಖಂಡರಾದ ಮಂಜುನಾಥ್ ಅವರು ಕಾರ್ಯಕ್ರಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನನ್ನ ಮನೆ ಕಸವನ್ನು ಘನ ತ್ಯಾಜ್ಯ ವಿಂಗಡಣೆ ಮಾಡಿ ಒಣ ಕಸ, ಹಸಿ ಕಸ, ವಿಶೇಷ ಕಸ ಒಟ್ಟು 4 ರೀತಿಯಾಗಿ ವಿಂಗಡಣೆ ಮಾಡಿ ಕಸವನ್ನು ನಗರಸಭೆ ವಾಹನದಲ್ಲಿ ಹಾಕಬೇಕು. ವಿವಿಧ ವಾರ್ಡ್ಗಳಲ್ಲಿ ಸಂಚರಿಸುವ ನಗರಸಭೆ ವಾಹನದಲ್ಲಿ ಕಸ ಎಲ್ಲಿ ಬೇಕಾದ್ರೂ ಹಾಕಿ ಗಟಾರವನ್ನು ಮುಕ್ತವಾಗಿ ಮಾಡಬೇಕು. ಜನಸಾಮಾನ್ಯರು ಈ ಹಿಂದೆ ನಾವು ನಗರಸಭೆ ಮನವಿ ಮಾಡಿಕೊಂಡಿದ್ದೆವು. ಪ್ಲಾಸ್ಟಿಕ್ ಅನ್ನ ಸಂಪೂರ್ಣವಾಗಿ ನಿಷೇಧ ಗಂಗಾವತಿಯಲ್ಲಿ ಇರುವುದರಿಂದ ಅಲ್ಲಿ ಇಲ್ಲಿ ಇನ್ನು ಕಂಡು ಬರ್ತದೆ. ನಗರಸಭೆದವರು ಸಂಪೂರ್ಣ ಜವಾಬ್ದಾರಿಯಿಂದ ಪ್ಲಾಸ್ಟಿಕ್ ಮುಕ್ತವನ್ನ ಗಂಗಾವತಿಯನ್ನು ಪಣ ತೊಟ್ಟಿರಬೇಕು. ಪ್ಲಾಸ್ಟಿಕ್ ಅಲ್ಲಿ ಎಲ್ಲಿ ಬೇಕಲ್ಲಿ ಹಾಕೋದ್ರಿಂದ ಗಟಾರದಲ್ಲಿ ಪ್ರತಿನಿತ್ಯ 1,00,000 ಟನ್ ಕಸ ಪ್ಲಾಸ್ಟಿಕ್ ಮುಖಾಂತರನೇ ಬರ್ತಿದೆ. ದಯಮಾಡಿ ಸಾರ್ವಜನಿಕರು ತಾವು ತರಕಾರಿ ತರುವಾಗ ಕೈಚೀಲನ್ನು ಒಯ್ಯಬೇಕು. ಪ್ರತಿಯೊಂದು ಕಿರಾಣಿ ಅಂಗಡಿ ಕೈಚೀಲನ್ನು ಒಯ್ದು ಪರಿಸರ ಪ್ಲಾಸ್ಟಿಕ್ ಇಂದ ಮುಕ್ತರಾಗಬೇಕಂತೇಳಿ ಸಮಾಜದ ಕಳಕಳಿ. ಲಕ್ಷ್ಮಿ ಕ್ಯಾಂಪಿ ನಿವಾಸಿಗಳಾದ ಪರಿಸರ ಅಭಿಯಂತರ ಶರಣಪ್ಪ ಅವರು ಕಸವನ್ನು ಯಾವ ರೀತಿ ವಿಂಗಡಣೆ ಮಾಡಿ ನಗರಸಭೆ ವಾಹನಕ್ಕೆ ಯಾವ ರೀತಿ ಹಾಕಬೇಕು ಎಂಬ ಮಾಹಿತಿಯನ್ನು ಲಕ್ಷ್ಮಿ ಕ್ಯಾಂಪಿ ನಿವಾಸಿಗಳಿಗೆ ತಿಳಿ ಹೇಳಿದರು. ಇದೇ ಸಂದರ್ಭದಲ್ಲಿ ಸಮುದಾಯದ ಸಂಚಾಲಕರಾದ ಶರಣಮ್ಮ, ಶಾಂತ, ಶ್ರೀದೇವಿ, ವಿಜಯಲಕ್ಷ್ಮಿ, ಉಮಾ, ರಾಜೇಶ್ವರಿ, ಹುಸೇನಬಿ, ಆಸ್ಮಾ, ಸರೋಜಿನಿ, ಸಂಗೀತ ಇನ್ನು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಂತರದಲ್ಲಿ ನಾವು ಸ್ವಚ್ಛ ಸರ್ವೇಕ್ಷಣಾ 2.0 ಅಭಿಯಾನದ ಪಾಲ್ಗೊಂಡು ಪ್ರತಿಜ್ಞೆ ಬೋಧನೆಗಳನ್ನು 2.0 ಅಭಿಯಾನದ ಅಡಿಯಲ್ಲಿ ಪಾಲ್ಗೊಂಡು ಪ್ರತಿಜ್ಞೆ ಮಾಡೋಣ. ನನ್ನ ಮನೆಯ ಕಸವನ್ನು ಘನತ್ಯಾಜ್ಯ ವಿಂಗಡಣೆಯ ನಿಯಮಗಳ ಪ್ರಕಾರವಾಗಿ ವಿಂಗಡಿಸಿ ನಗರಸಭೆ ವಾಹನಕ್ಕೆ ಕೊಡುತ್ತೇನೆ. ನನ್ನ ಮನೆಯವರ ನೆರೆಹೊರೆಯವರಿಗೂ ವಿಂಗಡಣೆಯ ಮಹತ್ವ ತಿಳಿಸುತ್ತೇನೆ. ಕಸವನ್ನು ರಸ್ತೆಗೆ, ಚರಂಡಿಗೆ ಎಲ್ಲೆಂದರಲ್ಲಿ ಚೆಲ್ಲುವುದಿಲ್ಲ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುತ್ತೇನೆ. ಪರಿಸರ ಸ್ನೇಹಿ ವಸ್ತುಗಳನ್ನು ಒಂದು ಬಾರಿ ಬಳಸಿ ಬೀಸಾಡುವ ಪ್ಲಾಸ್ಟಿಕ್ ಬಳಸುವುದಿಲ್ಲ. ಇದು ನನ್ನ ಮಾತಲ್ಲ, ನನ್ನ ಜವಾಬ್ದಾರಿ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಸ್ವಚ್ಛ ಭಾರತ. ವಂದನೆಗಳು. ಪ್ಯಾಂಪರ್ಸು, ಆಮೇಲೆ ಕಾಸ್ಮೆಟಿಕ್ಸ್, ಆಮೇಲೆ ಸುಮಾರು ಯೂಸ್ ಮಾಡ್ತೀವಲ್ಲ, ಆಮೇಲೆ ಲಿಪ್ಟಿಕ್, ಆಮೇಲೆ ಮನೆಯಲ್ಲಿ
ಈಗ ಪ್ರತಿಯೊಬ್ಬರು ಆಸ್ಪತ್ರೆಗೆ ಹೋಗಕ್ಕಾಗಲ್ಲ. ಕೆಲವೊಬ್ಬರಿಗೆ ಆಸ್ಪತ್ರೆಯಿಂದ ಕರ್ಕೊಂಡ್ಬಂದು ವಾರ 10 ದಿವಸ ನೀವು ಮನೇಲಿ ಟ್ರೀಟ್ ಮಾಡಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಇಂಜೆಕ್ಷನ್ ಇರುತ್ತೆ, ಸಿರಿಂಜ್ ಇರುತ್ತೆ, ಗ್ಲೂಕೋಸ್ ಎಲ್ಲ ಇದನ್ನ ಹಾಕೋತಿರ್ತಾರೆ, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂತಿರ್ತಾರೆ. ಅದನ್ನೂ ಸತೆ ಇಂಥ ಕೆಂಪು ಬಾಕ್ಸ್ ಎಲ್ಲ ಹಾಕಿ ತುಂಬಾ ಸ್ವಚ್ಛವಾಗಿ ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕು, ನಮ್ಮ ವಾರ್ಡ್ ತುಂಬಾ ಸ್ವಚ್ಛವಾಗಿರ್ಬೇಕು ಅನ್ನಪ್ಪ ಅಂತಂದ್ರೆ ನಮ್ಮ ಅಕ್ಕ ತಂಗಿಯರೆಲ್ಲ ಇದಕ್ಕೆ ಸಾಥ್ ಕೊಡಬೇಕು. ಯಾಕೆ ಹೆಂಗ್ ಸಾಥ್ ಕೊಡ್ಬೇಕು ಅಂತಂದ್ರೆ, ಈಗ ನೋಡಿ ಸುಪ್ರೀಂ ಕೋರ್ಟ್ ಅವರು ಈಗ ಫಸ್ಟ್ ಗೆಲ್ಲ ಹೆಂಗಿತ್ತು ಅಂತಂದ್ರೆ ಸರ್ಕಾರದವರು ರಾಜಕಾರಣಿಗಳು ಇರ್ತಿದ್ರು, ಎಲ್ಲರೂ ಹೇಳ್ತಾ ಇದ್ರು ಏನಪ್ಪ ನಾವೇನೇ ಇದ್ಬಿಡ ನಮ್ಮಣ್ಣ ಏನೋ ತಪ್ಪು ಮಾಡಿದಪ್ಪ ಅಂತಂದ್ರೆ ನಮ್ಮ ಸಾರಿಗೆ ಹೇಳ್ತೀವಿ, ನಮ್ಮ MLA ಸಾರಿಗೆ ಹೇಳ್ತೀವಿ, ನಮ್ಮ ವಾರ್ಡ್ ಕೌನ್ಸಿಲರ್ಗೆ ಹೇಳ್ತೀವಿ, ಅವ್ರಿಗೆ ಹೇಳ್ತೀವಿ, ಇವ್ರಿಗೆ ಹೇಳ್ತೀವಿ, ತಪ್ಪಿಸ್ಕೊಂಡ್ಬಿಡ್ತಿದ್ವಿ ನಾವೆಲ್ಲ. ಈಗ ಆತರ ಇಲ್ಲ. ಸುಪ್ರೀಂ ಕೋರ್ಟ್ ಅವರು ತುಂಬಾ ಟೈಟ್ ಆಗಿ ರೂಲ್ಸ್ ಮಾಡಿದ್ದಾರೆ. ಅದು ಕಸಕ್ಕೋಸ್ಕರ, ಬೇರೆ ಯಾವುದೂ ಅಲ್ಲ. ಮನೆ ಮನೇಲಿ ಉತ್ಪಾದಂತ ಕಸ ಏನ್ ಮಾಡ್ಬೇಕು, ಸರಿಯಾಗಿ ಸೆಗ್ರಿಗೇಷನ್ ಮಾಡ್ಕೊಳ್ಬೇಕು, ಅಂದ್ರೆ ವಿಂಗಡಣೆ ಮಾಡ್ಕೊಳ್ಬೇಕಂತ ಹೇಳಿ ಇಲ್ಲನ್ನಪ್ಪ ಅಂತಂದ್ರೆ ಅವ್ರಿಗೆ ದಂಡ ಹಾಕಿ ಫಸ್ಟ್, ಇಲ್ಲನ್ನಪ್ಪ ಅಂತಂದ್ರೆ ನೀರ್ ಕಟ್ ಮಾಡಿ ಎಲ್ಲ ಕರೆಕ್ಟ್ ಹೇಳ್ತೀವಿ, 2 ಸಲ ನೋಟಿಸ್ ಕೊಡ್ತೀವಿ, 3ನೇ ಸಲಕ್ಕೆ ಯಾವ್ದು ಕೇಳಲ್ಲ. ನಾವು ಕರೆಂಟ್ ಕಟ್ ಮಾಡ್ತೀವಿ, ನೀರ್ ಕಟ್ ಮಾಡ್ತೀವಿ, ಸೆಗ್ರಿಗೇಷನ್ ಮಾಡ್ಕೊಟ್ರೆ ಮಾತ್ರ ಕಸ ತಗೊಂಡು ಹೋಗ್ತೀವಿ. ಈ ಟೈಮ್ ಹೇಳಿದ್ರು ನೀವು 4 ಡಬ್ಬೆ ಕೊಡಬೇಕು ಅಂತೇಳಿ, ಅದಂತೂ ನಮ್ಮ ಗೌರ್ಮೆಂಟ್ ರೂಲ್ಸ್ ಅಲ್ಲಿ ಇಲ್ಲ. ನೀವೇ 50 ರೂಪಾಯಿ ಒಂದು ಡಬ್ಬೆ ತಗೊಂಡು, ಇದಂತೂ ವಾರಕ್ಕೊಂದ್ಸಲ 15 ದಿವಸಕ್ಕೊಂದ್ಸಲ ಬರುತ್ತೆ. ಇದು ಒಂದ್ಸಲ ತಿಂಗಳಿಗೊಂದ್ಸಲ ಬರುತ್ತೆ, 2 ತಿಂಗಳಿಗೊಂದ್ಸಲ ಬರುತ್ತೆ. ನಮಗೆ ಬರ್ತಿರೋದು ಯಾವುದು, ಈ ಕಸ, ಹಸಿ ಕಸ. ಆಮೇಲೆ ವಾರಕ್ಕೊಂದ್ಸಲ ಆದ್ರೂ ಒಣ ಕಸ ಬರುತ್ತೆ. ಅದಕ್ಕೆ 50 ಒಂದು 200 300 ರೂಪಾಯಿ ಕೊಡ್ಕೊಂಡು, ಎಂಟು ಚಿಕನ್ ತಿಂತೀವಿ, ಮಟನ್ ತಿಂತೀವಿ, 1000 ರೂಪಾಯಿ ಕೆಜಿ ಆಗಿದೆ ಈಗ, ಹೌದಾ? ವಾರದಾಗ 2 ಸಲ ತಿಂತೀವಿ, ಬುಧವಾರ ಗಂಡು ವಾರ ಅಂತೇಳಿ ಅವತ್ತು ತಿಂತೀವಿ, ಮತ್ತೆ ಆಯ್ತವಾರ. ಹಿಂಗಾಗಿ ದಯವಿಟ್ಟು 1 ವಾರ ಚಿಕನ್ ಮಟನ್ ಬಿಟ್ಟು ಇದೆಲ್ಲ ತಗೊಂಡು ಡಬ್ಬೆ ತಗೊಂಡ್ರಿ ಅಂತೇಳಿ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀವಿ. ನೀವು ನಮ್ಗೆ ಸಹಕಾರ ಕೊಡಬೇಕು. ನಮ್ಮ ಹತ್ರ ದುಡ್ಡಿಲ್ಲ, ತಗೊಂಡ್ಬಂದ್ರೆ ಇದ್ರಲ್ಲಿ ಇರುತ್ತೆ ಕೆಮಿಕಲ್ಸ್ ಎಲ್ಲ ಇರುತ್ತಲ್ಲ, ನಾವು ಹೊಟ್ಟೆಗೆ ಹೋಗುತ್ತೆ. ಹೊಟ್ಟೆ ಹೋದ್ಮೇಲೆ ಅದು ಹೆಣ್ಮಕ್ಳು ತಿನ್ನಪ್ಪ ಅಂತಂದ್ರೆ ಅವ್ರಿಗೆ ಬಹಳ ಕ್ಯಾನ್ಸರ್ ಅಂತ ಮಾರಕವಾದ ರೋಗಗಳೆಲ್ಲ ಬರ್ತವೆ ಚಿಕ್ಕ ಮಕ್ಕಳಿಗೆಲ್ಲ. ಅದಕ್ಕೆ ಇದೆಲ್ಲ ಪ್ಲಾಸ್ಟಿಕ್ ಎಲ್ಲ ಇದು ಮಾಡ್ಬೇಕಂತಂದ್ರೆ ಬಿಡಬೇಕು. ಆಕಸ್ಮಿಕ ನಾವೆಲ್ಲ ಬರುತ್ತೆ ಇದೆಲ್ಲ ಪೆಪ್ಸಿ, ಆಮೇಲೆ ಕೋಕೋ ಕೋಲಾ, ಆಮೇಲೆ ಬೇರೆ ಇಲ್ಲ ಮಾಜಾ, ಈ ತರ ಡ್ರಿಂಕ್ಸ್ ಎಲ್ಲ ಬರುತ್ತಲ್ಲ, ಈ ಡ್ರಿಂಕ್ಸ್ ನ ಕುಡಿತೀವಿ. ಕುಡಿದ್ಮೇಲೆ ಏನ್ ಮಾಡ್ತೀವಿ, ಅದನ್ನ ಮಿಕ್ಸ್ ಮಾಡಿ ಕೊಟ್ಬಿಡ್ತೀವಿ. ಅದನ್ನ ಮಿಕ್ಸ್ ಮಾಡ್ಕೊಳ್ಳಾರ್ದಂಗೆ ಇದನ್ನ ಸಪರೇಟ್ ಆಗಿ ಕೊಡ್ಬೇಕು. ಪೇಪರ್ ಆಗ್ಲಿ, ಹಾಳೆ ಆಗ್ಲಿ, ಅಂದ್ರೆ ಒಣ ಕಸ. ಅದು ಒಣ ಕಸ, ಹಸಿ ಕಸಕ್ಕೆ ನಾವೇನ್ ಮಾಡ್ತೀವಿ, 1 ದಿವಸ ಬಿಟ್ಟು 1 ದಿವಸ ಬಂದು ತಗೊಂಡು ಹೋಗ್ತೀವಿ. ಒಣ ಕಸ ಕೊಟ್ಟರು ಅವತ್ತೇ ತಗೊಂಡು ಹೋಗ್ತೀವಿ. ಆದ್ರೆ ಬಹಳ ಒಣ ಕಸ ಗಡ್ರ ಇರ್ತೀವಿ, 6 ತಿಂಗಳ ತನಕ ಗಟ್ರ ನಮ್ ಗಂಗಾವತಿಯಾಗ ಎಷ್ಟು ಲಕ್ಷ ಜನಸಂಖ್ಯೆ ಗೊತ್ತಾ? ಅದಕ್ಕೆ ಅವ್ರು 3 ಜನ ಪೌರ ಕಾರ್ಮಿಕರು. ನಾವು ಅವ್ರಿಗೂ ಗೌರವ ಕೊಡ್ಬೇಕು. ಯಾಕಂದ್ರೆ ಅವ್ರು ತಮ್ಮ ಏನಂತಾರೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾರೆ ಪೌರ ಕಾರ್ಮಿಕರು. ಬರೀ 3 ಜನ ಅಷ್ಟೇ, 110 ಜನ ಇಡೀ ಗಂಗಾವತಿ ಮೇಂಟೈನ್ ಮಾಡ್ತಾರೆ. ಅವ್ರಿಗೆ ನಾವು ಸಹಕಾರ ಮಾಡಬೇಕು. ಯಾಕಂದ್ರೆ ಗಟರ್ ತೆಗಿಬೇಕು, ಇದು ತೆಗಿಬೇಕಂದ್ರೆ ಎಲ್ಲಿ ಇಲ್ಲ. ಪೌರ ಕಾರ್ಮಿಕರು ಅವ್ರ ಕೆಲಸ ಕರ್ತವ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಅವರು ಮಾಡೋದ್ರಿಂದ ನಾವು ಇವತ್ತು ಇಷ್ಟು ಆರೋಗ್ಯವಾಗಿದ್ದೀವಿ. ನಾವು ಇದೇ ರೀತಿ ಕಸ ಬೇರೆ ಬೇರೆ ವಿಂಗಡಣೆ ಮಾಡಿದ್ರೆ ಅವ್ರಿಗೂ ಒಳ್ಳೆದಾಗುತ್ತೆ, ನಮ್ಮ ಸುತ್ತಮುತ್ತಲು ಎಲ್ಲರೂ ಚೆನ್ನಾಗಿರುತ್ತೆ. ಅದಕ್ಕಾಗಿ ದಯವಿಟ್ಟು ಹೆಣ್ಣುಗಳನ್ನು ನೀಟಾಗಿ ಇದೆಲ್ಲ ಕಡಿಮೆ ಆಗ್ಬೇಕು. ಆರೋಗ್ಯ ಮಹಾಭಾಗ್ಯ ಅಂತ ಹೇಳ್ತೀವಿ. ಆರೋಗ್ಯ ಇದ್ರೆ ಮಾತ್ರ ನೀವು ದುಡಿಮೆ ಮಾಡ್ಲಕ್ ಸಾಧ್ಯ, ಸುಧಾರಣೆ ಮಾಡ್ಲಕ್ ಸಾಧ್ಯ. ನಿಮ್ ಮನ್ಯಾಗ ಯಾವ್ದು ಕಾಯಿಲೆ ಕಸಾಯಿಗಳು ಬರೋದಿಲ್ಲ. ನೀವು ಸ್ವಚ್ಛ ಇರ್ಬೇಕು. ಸ್ವಚ್ಛ ಇತ್ತಂದ್ರೆ ಅವತ್ತ ಬೆಳಕು ಕಾಣ್ಲಿಕ್ಕೆ ಸಾಧ್ಯ. ಅದಕ್ಕೆ ಪ್ರತಿಯೊಬ್ರು ಹೆಣ್ಣು ಗಂಡು ಅನ್ಲಾರ್ದ ತಾರತಮ್ಯ ಅನ್ಲಾರ್ದೇ ಮನೆಯ ಬಗ್ಗೆ ಕಾಳಜಿ ಇರ್ಬೇಕು, ಮನಸ್ಸು ಒಳ್ಳೆ ವಿಚಾರ ಮಾಡ್ಬೇಕು. ಅದನ್ನ ಕಾಯಕ ಅಂತಂದೇಳಿ ಪ್ರೀತಿ ಒಳಗ ಮಾಡಿ ತೋರಿಸ್ಬೇಕು. ಅದಕ್ಕೆ ನಾನು ಹೇಳ್ತಾ ಇರೋದು, ಸರ್ ಶರಣಪ್ಪ ಸರ್ ಬಹಳ ಮಾತಾಡ್ತೀರಿ ಮೇಡಮ್ ಅಂತಂದೇಳಿ ಬೇಜಾರು ಮಾಡ್ಕೊಳ್ತಾರೆ. ನಾನು ಸ್ಟಾಪ್ ಮಾಡ್ತೀನಿ. ದುಡಿಯುವವನಿಗೆ ದುಃಖವಿಲ್ಲ, ಸೋಮಾರಿಗೆ ಸುಖವಿಲ್ಲ. ದುಡಿಮೆ ಯಾವತ್ತು ಮಾಡ್ತಿರ್ಬೇಕು, ಗಂಡ ಮಾಡ್ತಿರ್ಬೇಕು, ಹೆಂಡತಿ ಮಾಡ್ತಿರ್ಬೇಕು, ಯಾವ್ದೇ ರೂಪದಲ್ಲಿ ಇರ್ಬೋದು. ನನ್ನ ಹಣನೇ ಬರ್ಬೇಕಂತಲ್ಲ, ಪ್ರತಿ ಒಂದು ಕಾಯಕ ಕೆಲಸ ನಾವು ಮಾಡ್ಕೊಂತ ಹೋದ್ರೆ ಮಾತ್ರ ಅವನಿಗೆ ಸುಖ ಯಾವತ್ತೂ ಒಳಗಡೆ ಹೋಗಲ್ಲ. ಆದಷ್ಟು ಕಸ ಬೇರೆ ವಿಂಗಡಣೆ ಮಾಡಿ ಅವ್ರು ಬಂದು ಮೈಕ್ ಒಳಗೆ ಕರೀತಾರಲ್ಲ, ಎಲ್ಲರೂ ಬಂದು ಅವ್ರು ಹಾಕಿದ್ರೆ ಬಹಳ ಇದಾಗುತ್ತೆ ಅವ್ರಿಗೆ. ದಯವಿಟ್ಟು ಎಲ್ಲರೂ ಕಸದ ಗಾಡಿಗೆ ಕಸ ಹಾಕ್ರಿ, ಗಟ್ಟರದೊಳಗೆ ಹಾಕ್ಬೇಡ್ರಿ ಅನ್ನೋದು ಹೇಳ್ತೀನಿ.